ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಿತ್ತರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಏನಪ್ಪ ವಿಡಿಯೋ ಅಂತಂದರೆ ಕುಲ್ಫಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಸಮ್ಮರ್ ಹೆಂಗಿದ್ರು ಬರ್ತಾ ಇದೆ, ಮನೇಲೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. US ಚಾಕ್ಲೇಟ್ ಬೈ ಬಾವಾಜಿ. ನಮ್ಮ ಬಾವಾಜಿ ತಂದುಕೊಟ್ರು. ಸೊ ಇವಾಗ ಕುಲ್ಫಿ ಮಾಡೋಕ್ಕೆ 150 ಗ್ರಾಮ್ ಬಾದಾಮಿ ನೆನೆಸಿಟ್ಟಿದ್ದೀವಿ, 100 ಗ್ರಾಮ್ ಗೋಡಂಬಿ ನೆನೆಸಿಟ್ಟಿದ್ದೀನಿ. ಅದನ್ನು ನೀಟಾಗಿ ಇಟ್ಕೊಂಡು ಅದನ್ನು ಎರಡು ಸೇರಿಸಿ ರುಬ್ಕೊಳ್ಳೋಣ, ನೈಸಾಗಿ ರುಬ್ಕೊಳ್ಳೋಣ. ಕೆಲವು ಒಂದೊಂದು ತರಿಯಾಗಿ ರುಬ್ಬಿದ್ರು ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಅದನ್ನು ರುಬ್ಕೊಳ್ಳೋಣ ಬನ್ನಿ. ನಾನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ, ಯಾಕಂದರೆ ಬಾಯಿಗೆ ಸಿಗುತ್ತೆ ಅಂತ. ಚೆನ್ನಾಗಿ ಸಕ್ಕತ್ತಾಗಿ ಹೆಂಗಿತ್ತು ಅಂದರೆ ಈಗಲೂ ಹೇಳಕ್ಕಿಲ್ಲ, ಅಷ್ಟು ಸಕ್ಕತ್ತಾಗಿ. ನಾನು ಇವಾಗ ಕಾಯಿ ಇಟ್ಕೊಂಡಿದ್ದೀನಿ, ಆಲ್ರೆಡಿ ಆವಾಗಲೇ ಇಟ್ಕೊಂಡಿದ್ದೀನಿ. 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಕಪ್ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ, ತಿಕ್ಕಾಗಿಲ್ಲ ಅಂದರೆ ಇನ್ನೊಂದು ಹಾಕ್ಕೊಳ್ಳಿ. ನಾನು 2 ಕಪ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1.5 ಕಪ್ ಶುಗರ್ ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಸ್ವೀಟ್ ಕಮ್ಮಿ ಅಂದರೆ ಕಮ್ಮಿ ಮಾಡ್ಕೊಳ್ಳಿ, ನಮ್ಮ ಮನೇಲಿ ಸ್ವೀಟ್ ಜಾಸ್ತಿ ಆಗಿರೋದ್ರಿಂದ 1.5 ಕಪ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಬಾದಾಮ್ ಪೌಡರ್ ಹಾಕ್ಕೊಂಡಿದ್ದೀನಿ. ಕಲರ್ಗೆ ಮತ್ತು ಸ್ವಲ್ಪ ಫ್ಲೇವರ್ ಬರುತ್ತೆ. ನಾನು ಸ್ವಸ್ತಿಕ್ ಪೌಡರ್ ತೊಗೊಂಡಿದ್ದೀನಿ, ಯಾವುದೇ ಕಂಪನಿಯಾದರೂ ಹಾಕ್ಕೋಬೋದು. ನೆಕ್ಸ್ಟ್ ರುಬ್ಬಿಟ್ಕೊಂಡಿರ್ತಾರಲ್ಲ ಅದನ್ನು ಹಾಕೋಣ. ನೋಡಿ ಆಲ್ರೆಡಿ ನಮ್ಮ ಬಾವಾಜಿ ಅವರು US ಅಂದರೆ ಚಾಕ್ಲೇಟ್ ಮತ್ತು ಶರ್ಟ್ ತೊಗೊಂಡಿದ್ದಾರೆ. ಅವರು USA ಹೋಗಿದ್ರು, ಯಾಕಂದರೆ ವರ್ಕ್ ಬೇಸಿಸ್ ಮೇಲೆ ಹೋಗಿದ್ರು. ಸೊ ಆವಾಗ ತೊಗೊಬಂದಿರೋದು ಬಯಸೋದು. ಇವಾಗ ರೆಡಿ ಆಗಿದೆ ನೋಡಿ. ನಾನೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಚೆನ್ನಾಗಿ ಕುದ್ರೆ ರೆಡಿ. ಚೆನ್ನಾಗಿ ಕುದಿಬೇಕು ಇವಾಗ, ಯಾಕಂದರೆ ಇವಾಗ ಬಾದಾಮ್ ಹಾಕಿದ್ದೀವಲ್ಲ, ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಕುದ್ರೆ ರೆಡಿ. ನೆಕ್ಸ್ಟ್ ಅದನ್ನ ಸರ್ವ್ ಮಾಡ್ಬೋದು. ಕಪ್ಪಾಗಿ ಫ್ರಿಜ್ಗೆ ಇಡೋಣ ಅಷ್ಟೇ. ಫ್ರೀಸ್ ಮಾಡೋಣ, ಬೆಳಗ್ಗೆ ಮಾಡೋಣ. ಹಾಕೋತಾ ಇದ್ದೀನಿ. ನಾನು ಪೇಪರ್ ಕಪ್ಗೆ ಹಾಕೋತಾ ಇದ್ದೀನಿ ಅಂದರೆ ಅದನ್ನು ನೀಟಾಗಿ ಹಾಕಿ ತೊಗೋಬೋದು. ನನ್ನ ಹತ್ರ ಕುಲ್ಫಿ ಇದು ಅದು ಏನು ಕುಲ್ಫಿದಿದ್ದು ನನ್ನ ಹತ್ರ ಇಲ್ಲ, ಸೊ ಅದಕ್ಕೆ ನಾನು ಇದಕ್ಕೆ ಕಪ್ಗೆ ಹಾಕ್ತಾ ಇದ್ದೀನಿ. ಪೇಪರ್ ಕಪ್ ಹಾಕಿದ್ರೆ ಅದನ್ನು ನೀಟಾಗಿ ಅರ್ಧ ತೆಗಿಬೋದು ಅಂತ ಹಾಕ್ತಾ ಇದ್ದೀನಿ. ನನ್ನ ಹತ್ರ ಸ್ವಲ್ಪ ವುಡನ್ ಸ್ಟಿಕ್, ಸೊ ಅದಕ್ಕೆ ಸ್ವಲ್ಪ ಇಟ್ಟು ಅದನ್ನು ಹಾಕಿದ್ದೀನಿ. ಇನ್ನು ಮಾಮೂಲಿ ಸ್ಟೀಲ್ ಸ್ಪೂನ್ನೇ ಹಾಕಿ ಇಡ್ತಾ ಇದ್ದೀನಿ. ರೈಸ್ ಎತ್ಕೋತಾ ಇದ್ದೀನಿ ನಾನು ಫ್ರಿಜ್ಜಿಂದ. ನಾಳೆ ಬೆಳಗ್ಗೆ ನೋಡೋಣ ಹೇಗಿರುತ್ತೆ. ನೋಡಿ ಇಷ್ಟ ಆಗಿದೆ ನಾನು ಮಾಡಿದ್ರಲ್ಲಿ. ರೆಡಿ ಆಗಿದೆ ನೋಡಿ. ತಿಂದು ಹೇಗಿದೆ ಅಂತ ಕೇಳೋಣ. ಹೇಳ್ತೀನಿ ನಾನು ನಿಮಗೂ. ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಗೈಸ್ ಸಕ್ಕತ್ತಾಗಿದೆ. ತಿಂದು ಹೇಳ್ತೀನಿ. ಮೈಂಡ್ ಸಾಕಾಗಿದೆ. ನೀವು ಮಾಡಿ ಟೇಸ್ಟ್ ಮಾಡಿ ಹೇಳಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಗೈಸ್, ಪ್ಲೀಸ್. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಕಮೆಂಟ್ ಹಾಕಿ, ಕಮೆಂಟ್ ಬಾಕ್ಸ್ನ ಖಾಲಿ ಮಾಡಿ. ಓಕೆ.
ಥ್ಯಾಂಕ್ ಯು.